ಉಡೀಸ್. ನಾನು ವೈರಸ್, ಇದು ಉಡೀಸ್. ಈ ಹೂವನ್ನು ನೆನೆಸ್ಕೊಂಡಾಗ ನಮಗೆ ನೆನಪಾಗೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್. ಯಾಕಂದರೆ ಅವರ ಚಿತ್ರಗಳಲ್ಲಿ ಹೂಗಳೇ ಹಾರಾಡ್ತಾ ಇರುತ್ತವೆ. ಅಷ್ಟೇ ಅಲ್ಲ, ಅವರು ಜನಗಳ ಕಿವಿಗೂ ಚೆನ್ನಾಗಿ ಹೂವನ್ನು ಇಡ್ತಾರೆ. ಮಂಜಿನ ಹನಿ ಇವತ್ತು ರಿಲೀಸ್ ಆಗುತ್ತೆ, ನಾಳೆ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಹೇಳ್ತಾ ಅದೆಷ್ಟು ಹೂಗಳನ್ನ ಇಟ್ಬಿಟ್ರು ಏನು, ಅದು ಬರಲಿಲ್ಲ, ನಮ್ಮ ಕಣ್ಣಿಂದ ಚಿತ್ರನೂ ನೋಡಲಿಲ್ಲ ಅಲ್ವಾ ರವಿ ಸರ್? ಎನಿ ಹೌ, ವೆಲ್ಕಮ್ ಟು ದ ಶೋ. ನಮಸ್ತೆ. ಆಹಾ ಸರ್, ಅದೇನು ಮೇಂಟೈನ್ ಮಾಡಿದಿರಾ ಸರ್? ಆ ನಿಮ್ಮ ಕ್ಯಾಪು, ಆ ಹೇರ್ ಸ್ಟೈಲು ಸೂಪರ್ ಸರ್, ಸಚ್ ಎ ವಂಡರ್ಫುಲ್ ಸರ್. ಸರ್, ನಿಮ್ಮ ತಲೆಯಲ್ಲಿರೋ ಕ್ಯಾಪನ್ನು ನೋಡ್ತಾ ಇದ್ರೆ ನನಗೆ ಅವರೇ ನೆನಪಾಗ್ತಾರೆ ಸರ್. ಅಲ್ಲ ಹುಡುಗರ, ನಾವು ಕ್ಯಾಮ್ರಾ ತೊಗೊಂಡು ಹೋದಾಗ ಮಧ್ಯಕ್ಕೆ ಅಡ್ಡ ಬಂದ್ಬಿಟ್ಟು ನನ್ನ ಶೂಟ್ ಮಾಡಿ ಅಂತ ಹೇಳ್ತಾ ಇದ್ರಲ್ಲ, ಅವ್ರ ಹೆಸರೇನು? ಶರವಣ ಇರ್ಬೇಕು ಸರ್. ಏನೋ ಗೋಲ್ಡ್ ಪ್ಯಾಲೇಸ್ ಸರವಣನ? ಅಲ್ಲ ಕಣ್ರ, ಅವ್ರ ಹೆಸರು ವಾಟಲ್ ನಾಗರಾಜ್. ಅವರೇ ನೆನಪಾಗ್ತಾರೆ ಸರ್. ಮಂಜಿನ ಹನಿ ಇವತ್ತು ರಿಲೀಸ್ ಆಗುತ್ತೆ, ನಾಳೆ ರಿಲೀಸ್ ಆಗುತ್ತೆ ಅಂತ ಅದಕ್ಕೆ ಫಸ್ಟ್ ಫೈನಾನ್ಷಿಯಲಿ ಯು ನೀಡ್ ಲಾಟ್ ಆಫ್ ಮನಿ. ಓ, ಅಷ್ಟೊಂದು ಬೇಕಾಗುತ್ತೆ? ನೀವು ಯಾಕೆ ನಮ್ಮ ಕೋಟಿ ರಾಮು ಹತ್ರ ಹೋಗ್ಬಿಟ್ಟು ಹಿಂಗೆ ಅಂತ ಹೇಳ್ಬಿಟ್ಟು ಹಂಗಂಗೆ ದುಡ್ಡು ಇಸ್ಕೊಂಬರ್ಬಾರ್ದು? ಅಭ್ಯಾಸ ಇಲ್ಲ ನನಗೆ ಫಸ್ಟ್ ಆಫ್ ಆಲ್. ಕ್ರೇಜಿ ಸ್ಟಾರ್ ಇಲ್ಲಿ ಬರುತ್ತೆ, ಕ್ರೇಜಿ ಸ್ಟಾರ್ ದಯವಿಟ್ಟು ಜನ ಚೆನ್ನಾಗಿ ನೋಡಿ ದುಡ್ಡು ಕೊಡಿಸಿ ಸ್ವಲ್ಪ. ಓ ಹಂಗೆ, ಆ ದುಡ್ಡು ಅದಕ್ಕೆ ಮತ್ತೆ ಹಾಕ್ತೀನಿ, ಮಾಡಿಕೊಡ್ತೀನಿ. ಆ ಪಿಕ್ಚರ್ ರಿಲೀಸ್ ಆಗಿ ಅದು ಓಡಿ ದುಡ್ಡಾಗಿ ನೀವು ಮಾತಾಡಿ ನೋಡಿ ಫೈನಾನ್ಸ್ ಏನೋ ಕೊಡ್ತೀರೇನೋ ಅಂತ. ನನಗೆ ಸುವರ್ಣ ಚಾನೆಲ್ ಕೊಡ್ತಾರ. ಸಖತ್ ಕಾಮಿಡಿ ಮಾಡ್ತೀರಪ್ಪ ನೀವು ಸರ್. ನಿಮ್ಮ ಹತ್ರನೇ ದುಡ್ಡು ಗಿಡ್ಡಿದ್ರೆ ನನಗೆ ಕೊಟ್ಬಿಡಿ, ನಾನು ಅದನ್ನು ವಾಪಸ್ ಕೊಡಬೇಕೋ ಬೇಡವೋ ಅಂತ ಮನೇಲಿ ಕೂತ್ಕೊಂಡು ಯೋಚನೆ ಮಾಡ್ತೀನಿ. ವಾಟ್ ಯು ಸೇ ರವಿ ಸರ್? ಅದತ್ರ ಸಾಕಷ್ಟು ಐ ಹ್ಯಾವ್ ಲಾಸ್ಟ್ ಮೈ ಮನಿ ಇನ್ ಟು ಇಟ್ ಆ್ಯಂಡ್ ಅದೇ ನನಗೆ ಯಾವಾಗ ಏಕಾಂಗಿ ಜ್ಞಾಪನ ಬಂದ್ಬಿಡುತ್ತೆ. ರವಿ ಸರ್ ಪ್ಲೀಸ್, ಆ ಏಕಾಂಗಿ ಮಾತ್ರ ನೆನಪಿಸ್ಬಿಡಿ, ನನ್ನ 2 ಕಣ್ಣಲ್ಲೂ ನೀರು ಬಂದ್ಬಿಡುತ್ತೆ ಸರ್. ಆ ಪಿಕ್ಚರ್ ಓಡದೆ ಇರೋ ದುಡ್ಡನ್ನೆಲ್ಲ ಲಾಸ್ ಮಾಡಿಕೊಂಡು ನೀವು ಫೀಲಿಂಗ್ನಲ್ಲಿ ಊಟ ತಿಂಡಿ ನೀರು ಎಲ್ಲ ಬಿಟ್ಬಿಟ್ಟು ಬರೀ ಬಿರಿಯಾನಿ ತಿಂದ್ಕೊಂಡಿದ್ದನ್ನು ನಾನು ನೋಡಿದ್ದೀನಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್. ಇಟ್ಸ್ ಓಕೆ. ರವಿ ಸರ್, ನಿಮ್ಮ ಚಿತ್ರಗಳಲ್ಲಿ ಈ ಹೂವು, ಹಣ್ಣು, ನಿಂಬೆಹಣ್ಣು, ಮೊಟ್ಟೆ, ದ್ರಾಕ್ಷಿ, ಜೇನುತುಪ್ಪ ಈ ಥರ ಎಲ್ಲ ತೋರಿಸ್ಬಿಟ್ಟಿದ್ದೀರಪ್ಪ. ನಮಗೆ ಇದೆಲ್ಲ ನೋಡಿಬಿಟ್ಟು ಸಾಕಾಗೋಗ್ಬಿಟ್ಟಿದೆ. ಈಗ ಈ ಪ್ರಪಂಚದಲ್ಲಿ ಏನು ಸಿಗಲ್ವೋ ಅದನ್ನು ತೊಗೊಂಬಂದು ನೀವು ಯಾಕೆ ತೋರಿಸ್ಬಾರ್ದು? ನಡೀತದೆ, ಬಟ್ ಅದೀಗ ಫೈನಲಿ ಒಂದು ಶೇಪ್ ಸಿಕ್ಕಿದೆ ಅದಕ್ಕೆ. ಯಾಕಂದ್ರೆ ಅವ್ರು ಸ್ಕ್ರೀನಲ್ಲಿ ಬಂದಾಗ ಅವ್ರನ್ನ ನೋಡೋಕೆ ಶುರು ಮಾಡ್ಕೋಬೇಕು ಆ ಸ್ಕ್ರೀನಲ್ಲಿ ಅನ್ನೋದೇ ನನ್ನ ಉದ್ದೇಶ. ಆ ಪರ್ಟಿಕ್ಯುಲರ್ ಸಿನಿಮಾದಲ್ಲಿ ಅವ್ರು ರವಿಚಂದ್ರನ ಕಾಣಲೇಬಾರ್ದು ಸ್ಕ್ರೀನಲ್ಲಿ. ಅವರು ಸರಿ ಹೋಯ್ತು, ಮೊದಲೇ ನಮ್ಮ ಜನಗಳು ಥಿಯೇಟ್ರ್ ಕಡೆ ತಲೆ ಹಾಕ್ತಾ ಇಲ್ಲ, ಇನ್ನು ನೀವು ಸ್ಕ್ರೀನ್ ಮೇಲೆ ಬರದೇ ಹೋದರೆ ನಮ್ಮ ಪ್ರೊಡ್ಯೂಸರ್ಗಳು ತಲೆ ಮೇಲೆ ಕರ್ಚೀಫ್ ಹಾಕ್ಕೊಂಡು ಹೊಟ್ಟೆಗೆ ತಣ್ಣೀರು ಬಟ್ಟೆನ ಕಟ್ಕೊಂಡ್ಬಿಟ್ಟು ಕಸ್ತೂರಿ ನಿವಾಸ ಪಿಕ್ಚರ್ನಲ್ಲಿ ಲಾಸ್ಟಲ್ಲಿ ಅಣ್ಣವ್ರು ಹೋಯ್ತಾರಲ್ಲ ಹಂಗೆ ಹೋಯ್ತಾ ಇರ್ತಾರೆ. ಎನಿವೆ, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದೀರಿ, ಇಲ್ಲಿಂದನೇ ನಿಮಗೆ ನಮಸ್ಕಾರ. ನಮಸ್ತೆ. ನೋಡಿದ್ರ ಪ್ರಜೆಗಳೇ, ನಮ್ಮ ರವಿಚಂದ್ರನ್ ಅವರ ಮುದ್ದಿನ ಮಾತುಗಳು. ನಾನು ವೈರಸ್, ಇದು ಉಡೀಸ್.